ಹೈಕಮಾಂಡ್ ಕೂಡ ತುಂಬ ದಿನಗಳ ಕಾಲ ಮುಗುಮ್ಮಾಗಿ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ. ಹೈಕಮಾಂಡ್ ಏನು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ನಲ್ಲೂ ಕೂಡ ದ್ವಂದ್ವ ನಿಶ್ಚಿತವಾಗಿದೆ. ಒಂದು ಕಡೆ ರಾಹುಲ್ ಗಾಂಧಿ ಕಳೆದ 1 ವರ್ಷದಿಂದ ಜಾತಿ ಗಣತಿ, ಹಿಂದುಳಿದ ವರ್ಗದ ನಾಯಕತ್ವ ಇದರ ಬಗ್ಗೆ ಹೇಳ್ತಿದ್ದಾಗ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಇಷ್ಟೊಂದು ದೊಡ್ಡ ಜಯ ಗಳಿಸಿದ ನಂತರ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ಒಂದು ಬಹಳ ವರ್ಷಗಳ ಪಾರ್ಟ್ನರ್ ಆಗಿರ್ತಕ್ಕಂಥ ಲಾಲೂ ಪ್ರಸಾದ್ ಯಾದವ್ ಕುಟುಂಬ ಹೀನಾಯ ಸೋಲನ್ನು ಅನುಭವಿಸಿದ ನಂತರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ನಾಯಕನನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತಾ? ಅದು ರಾಹುಲ್ ಗಾಂಧಿಗಿರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಆದರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಒಂದು ಭರವಸೆಯನ್ನು ಹೈಕಮಾಂಡ್ ಕೊಟ್ಟಿತ್ತು. 2023ರಲ್ಲೇ ಸೋನಿಯಾ, ರಾಹುಲ್, ಪ್ರಿಯಾಂಕಾ ಭರವಸೆ ಕೊಟ್ಟಿದ್ದಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ತುಂಬ ವೋಕಲ್ ಆಗಿ ಹೇಳ್ತಿದ್ದಾರೆ. ಸಚಿನ್ ಪೈಲಟ್ ಕೂಡ ನಿನ್ನೆಯ ಸಭೆಯಲ್ಲಿ ಅದನ್ನೇ ಹೇಳಿದರು ಅನ್ನೋದು ಸುದ್ದಿ. ಯಾವುದೇ ಕಾರಣಕ್ಕೂ ಕೂಡ ಏನು ಭರವಸೆ ನೀಡ್ತೀರಿ ಅದನ್ನು ಈಡೇರಿಸಿ ಅನ್ನೋದನ್ನು ಸಚಿನ್ ಪೈಲಟ್ ಹೇಳಿದರು. ಅಷ್ಟೇ ಅಲ್ಲ, ಈಗ ನಿಮ್ಗೆ ಹಿಂದುಳಿದ ವರ್ಗದ ನಾಯಕತ್ವ ನೆನಪಿಗೆ ಬಂತ, ಅಶೋಕ್ ಗೆಹ್ಲೋಟ್ರನ್ನು ತೆಗೆದು ನನಗೆ ಭರವಸೆ ನೀಡಿದಾಗ ಅದನ್ನು ಈಡೇರಿಸಲಿಲ್ಲ, ಈಗಲಾದರೂ ಈಡೇರಿಸಿ ಅಂತಕ್ಕಂಥದ್ದನ್ನು ಸಚಿನ್ ಪೈಲಟ್ ಹೇಳ್ತಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕುಳಿತುಕೊಳ್ಳುವ ಜಾಯಮಾನದವರಂತರೂ ಅಲ್ಲ. ಅಂದರೆ ಹೈಕಮಾಂಡ್ ಇಲ್ಲ ನಾವು ಏನೂ ಮಾಡಲ್ಲ ಅಂತ ಹೇಳ್ತು. ಸಚಿನ್ ಪೈಲಟ್ಗೆ ಪೇಚಿದ್ದು ವಸುಂಧರಾ ರಾಜೇ ಸಿಂಧಿಯಾ, ಅಶೋಕ್ ಗೆಹ್ಲೋಟ್ ಒಂದಿದ್ರು. ಇಲ್ಲಿ ಡಿ ಕೆ ಶಿವಕುಮಾರ್ ಅನಿರ್ದಿಷ್ಟಾವಧಿಯವರೆಗೆ ನೀವು ಅಧಿಕಾರ ಬದಲಾವಣೆಯನ್ನೇ ಮಾಡಲ್ಲ, ಸುಮ್ಮನೆ ಕುಳಿತುಕೊಳ್ತೀನಿ ಅನ್ನುವ ಜಾಯಮಾನದವರಲ್ಲ. ಆ ಕಾರಣದಿಂದ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಕೂಡ ಆತಂಕ ಇದೆ. ನಾಳೆ ಏನಾದರೂ ವಿಪರೀತ ಕ್ರಮಕ್ಕೆ ಹೋದರೆ ಅಂತಕ್ಕಂಥ ಆತಂಕ, ಮತ್ತು ಒಕ್ಕಲಿಗ ಸಮುದಾಯ ಯಾವ ರೀತಿಯಲ್ಲಿ ಡಿ ಕೆ ಶಿವಕುಮಾರನ್ನು ಬ್ಯಾಕ್ ಮಾಡಿತ್ತು, ಶಾಸಕರ ಬೆಂಬಲ ಕೂಡ ನಿಧಾನವಾಗಿ ಡಿ ಕೆ ಶಿವಕುಮಾರ್ಗೆ ಜಾಸ್ತಿ ಆಗ್ತಾ ಇರುವ ಸಂದರ್ಭದಲ್ಲಿ ಹೈಕಮಾಂಡ್ ಡಿ ಕೆ ಶಿವಕುಮಾರರನ್ನು ಕೂಡ ನೀವು ತಾತ್ಕಾಲಿಕ ತೇಪೆ, ಫಾರ್ಮುಲಾ ಅಂತಕ್ಕಂಥ ರೀತಿಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಹೈಕಮಾಂಡ್ಗೆ ಒಂದು ರಿಸ್ಕ್ ಇದ್ದೇ ಇದೆ. ಅದರಲ್ಲಿ ಯಾವುದು ಕಡಿಮೆ ರಿಸ್ಕು, ಯಾವುದು ಎಕ್ಸಿಕ್ಯೂಟ್ ಮಾಡಬಹುದು ಅಂತಕ್ಕಂಥದ್ದನ್ನು ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಶ್ವೇತಾ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಕಿದ ಪಟ್ಟನ್ನು ಬಿಡ್ತಾ ಇಲ್ಲ. ಆದರೆ ಇದನ್ನು ರಿಸಾಲ್ವ್ ಮಾಡುವ ಶಕ್ತಿ, ಸಾಮರ್ಥ್ಯ, ತಾಳ್ಮೆ ಮತ್ತು ವಿಶ್ವಾಸ ರಾಹುಲ್ ಗಾಂಧಿಗುಂಟ? ದ್ಯಾಟ್ ಈಸ್ ಅ ಬಿಗ್ಗರ್ ಕ್ವಶನ್ ಆಸ್ ಫಾರ್ ಆಸ್ ನ್ಯಾಷನಲ್ ಪೊಲಿಟಿಕಲ್. ಅಲ್ಲಿಂದ ನೀವು ಬೆಂಗಳೂರನ್ನು ನೋಡೋದಾದರೆ ರಾಹುಲ್ ಗಾಂಧಿಗೆ ಇದನ್ನು ರಿಸಾಲ್ವ್ ಮೆಕ್ಯಾನಿಸಮ್ ರಾಹುಲ್ ಗಾಂಧಿ ಬಳಿ ಉಂಟಾ ಅನ್ನುವ ಪ್ರಶ್ನೆಗೂ ಕೂಡ ದಿಲ್ಲಿಯಲ್ಲೇ ಉತ್ತರ ಕಂಡುಹಿಡಿಬೇಕಾಗತ್ತೆ.